ನವರಾತ್ರಿಯ 2ನೇ ದಿನದಂದು ಭಕ್ತರು ದೇವಿ ಬ್ರಹ್ಮಚಾರಿಣಿಯನ್ನು ಪೂಜಿಸುತ್ತಾರೆ. ಈ ದಿನದ ಪೂಜೆ ಮನದ ಶುದ್ಧತೆ, ಶ್ರದ್ಧೆ, ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ. ದೇವಿ ಬ್ರಹ್ಮಚಾರಿಣಿ ಅವರು ತಪಸ್ಸಿಗೆ ಹೆಸರುವಾಸಿಯಾಗಿರುವ ದೇವಿ. ಶಿವನನ್ನು ಪತಿಯನ್ನಾಗಿ ಪಡೆಯಲು ಅವರು ಅತೀ ಕಠಿಣ ತಪಸ್ಸನ್ನು ನಡೆಸಿದರು. ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ಅವರು ಮೊದಲಿಗೆ ಫಲಾಹಾರವನ್ನು, ನಂತರ ಎಲೆಗಳನ್ನು ಮಾತ್ರ ಸೇವಿಸಿ, ಕೊನೆಗೆ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಿದರು. ದೇವಿ ಬ್ರಹ್ಮಚಾರಿಣಿ ಧೈರ್ಯ, ಶ್ರದ್ಧೆ, ಮತ್ತು ಆತ್ಮ ನಿಯಂತ್ರಣದ ಪ್ರತೀಕ. ಅವರ ಜೀವನ ಕಥೆ ನಿರಂತರತೆ ಮತ್ತು ದೃಢ ನಂಬಿಕೆ ಮೂಲಕ ಆಧ್ಯಾತ್ಮಿಕ ಮತ್ತು ಲೌಕಿಕ ಗುರಿಗಳನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ. ದೇವಿ ಬ್ರಹ್ಮಚಾರಿಣಿ ಶಾಂತ ಸ್ವಭಾವದ ಮತ್ತು ಶ್ವೇತ ವಸ್ತ್ರಧಾರಿಯಾಗಿ ಕಾಣಿಸುತ್ತಾರೆ. ಅವರ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲನ್ನು ಹಿಡಿದಿರುವುದು ಕಠಿಣ ಪರಿಶ್ರಮ ಮತ್ತು ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ. ಬ್ರಹ್ಮಚಾರಿಣಿ ಪಾರ್ವತಿಯ ಅವತಾರವಾಗಿದ್ದು, ಶಿವನನ್ನು ಪತಿಯನ್ನಾಗಿ ಪಡೆಯಲು ಮಾಡಿದ ತಪಸ್ಸಿನ ಅವತಾರವಾಗಿ ಪ್ರಸಿದ್ಧರಾಗಿದ್ದಾರೆ. ಸತಿಯ ಪುನರ್ಜನ್ಮವು ಪಾರ್ವತಿಯಾದ ನಂತರದ ಕಥೆಯ ಭಾಗವಾಗಿದೆ. ದೇವಿ ಬ್ರಹ್ಮಚಾರಿಣಿಯನ್ನು ಪೂಜಿಸುವುದರಿಂದ ಸಹನೆ, ಸಮರ್ಪಣೆ, ಮತ್ತು ಆತ್ಮಶಕ್ತಿ ಮುಂತಾದ ಗುಣಗಳನ್ನು ಅಭಿವೃದ್ಧಿಪಡಿಸಲು ಸಹಕಾರಿಯಾಗುತ್ತದೆ. ಬ್ರಹ್ಮಚಾರಿಣಿ ಎಂಬ ಹೆಸರು ಬ್ರಹ್ಮ ಎಂಬ ಶಬ್ದದಿಂದ ಬಂದಿದ್ದು, ಇದು ಪರಮ ಸತ್ಯ ಅಥವಾ ಪರಮಾತ್ಮವನ್ನು ಸೂಚಿಸುತ್ತದೆ, ಮತ್ತು ಚಾರಿಣಿ ಎಂದರೆ ಅನುಸರಿಸುವವಳು. ಆದುದರಿಂದ ಬ್ರಹ್ಮಚಾರಿಣಿ ಅರ್ಥಾತ್ ಜ್ಞಾನ ಮತ್ತು ಸತ್ಯವನ್ನು ಹುಡುಕುವವಳು. ಈ ತತ್ವಗಳು ದೇವಿ ಬ್ರಹ್ಮಚಾರಿಣಿಯ ಮಹತ್ವವನ್ನು ಮತ್ತು ಅವರ ಜೀವನದ ಸಂದೇಶವನ್ನು ತಿಳಿಸುತ್ತದೆ. ಅದು ನಮ್ಮಲ್ಲಿ ಧೈರ್ಯ, ಶ್ರದ್ಧೆ, ಮತ್ತು ತಪಸ್ಸಿನ ಪ್ರಾಮುಖ್ಯತೆಯನ್ನು ನೆನಪಿಸುತ್ತದೆ.